ರೀ ಹೋಯ್ ಡ್ಯಾಡಿ, ಇಂಡಿಯಾ ಟ್ರಿಪ್ಪಿಗೆ ಎಲ್ಲ ರೆಡಿನಾ? ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ? ನಿಮ್ಮ ಕಾಲೇಜ್ ರಿಯೂನಿಯನ್ ಸಂಭ್ರಮದಲ್ಲಿ ನಮ್ಮನ್ನೆಲ್ಲ ಮರೆತು ಬಿಡಬೇಡಿ. ನಿನದೇ ನೆನಪು ದಿನವೂ ಮನದಲ್ಲಿ ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ ನನ್ನಲ್ಲಿ. ನಿನದೇ ನೆನಪು ದಿನವೂ ಮನದಲ್ಲಿ ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ ನನ್ನಲ್ಲಿ. ತಂಗಾಳಿಯಲ್ಲಿ ಬೆಂದೆ ಏಕಾಂತದಲ್ಲಿ ನಾನೊಂದೇ. ತಂಗಾಳಿಯಲ್ಲಿ ಬೆಂದೆ ಏಕಾಂತದಲ್ಲಿ ನಾನೊಂದೇ. ಹಗಲಲ್ಲಿ ತಿರುಗಿ ಬಡಲಿದೆ, ತಿರುಳಲಿ ಬಯಸಿ ತೊಡಗಿದೆ. ದಿನವೂ ನಿನ್ನ ಕಾಣದೆ ನಿನದೇ ನೆನಪು ದಿನವೂ ಮನದಲ್ಲಿ ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ ನನ್ನಲ್ಲಿ. ಅದೆಲ್ಲ ಸರಿ, ಅಲ್ಲಿ ಯಾರ ಜೊತೆಗೆ ಡ್ಯಾನ್ಸ್ ಮಾಡೋಕ್ಕೆ ಇದೆಲ್ಲ ಪ್ರಾಕ್ಟೀಸ್ ಈಗ? ಗಂಗಾ ಗಂಗಾ, ನೀನು ಇಷ್ಟೇನೆ ನಾನು ಅರ್ಥ ಮಾಡ್ಕೊಂಡಿರೋದು? 20 ವರ್ಷ ಮದುವೆ ಆದರೂ ಇನ್ನೂ ನಾನು ನಿನಗೆ ಗೊತ್ತಾಗಿಲ್ವಾ? ನೀನೇನಿದ್ರು ನನ್ನ ನೆನಪಲ್ಲಿ ಸದಾ ಉಳಿದಿರ್ತೀಯ. ನೀನಿಲ್ಲದೆ ಇರೋ ಆ ವಿರಹದ ವೇದನೆಯನ್ನು ನಾನಿಲ್ಲಿ ಹಾಡಿದೆ ಅಷ್ಟೇ. ಅಲ್ಲಿ ಮಾಡೋ ಡ್ಯಾನ್ಸು ಬರೀ ಹುಡುಗರು ಡ್ಯಾನ್ಸು, ಬ್ಯಾಚುಲರ್ ಡ್ಯಾನ್ಸು, ಗೊತ್ತಾ? ಆಹಾ, ಅಣ್ಣವ್ರ ಡೈಲಾಗ್ ಎಲ್ಲ ಸಾಕು. ಬೆಂಗಳೂರಿನಲ್ಲಿ ಮಾಡುವ ಫಸ್ಟ್ ಕೆಲಸ ಏನು ಹೇಳಿ? ಅದೇ, ಇದನ್ನೆಲ್ಲ ನಿಮ್ಮನೆಗೆ ಡನ್ಸೋ ಸರ್ವಿಸ್ ಮಾಡಬೇಕು ಅಷ್ಟೇ ಅಲ್ವೇ? ನೋಡಿ, ಇದು ನಮ್ಮ ಮನೆದು, ಅದು ನಿಮ್ಮ ಮನೆದು. ಅದಲು ಬದಲು ಮಾಡಬೇಡಿ. ಮತ್ತೆ ಏರ್ಪೋರ್ಟಿಗೆ ನನ್ನ ತಮ್ಮನ್ನೇ ಬರಲಿಕ್ಕೆ ಹೇಳಿದ್ದೀನಿ. ಅದಕ್ಕಿಂತಲೂ ಮುಖ್ಯವಾದ ವಿಷಯ ಮರಿಬೇಡಿ. ಈ ಸಲನಾದರೂ ಬೆಂಗಳೂರಿನಲ್ಲಿ ಒಂದು ಸೈಟೋ ಮನೆನೋ ನೋಡ್ಕೊಂಡು ಬನ್ನಿ. ಮತ್ತೆ ನಮ್ಮ ಫ್ರೆಂಡ್ಸ್ ಎಲ್ಲ ಬೆಂಗಳೂರಿನಲ್ಲಿ ಒಬ್ಬೊಬ್ಬರು ಮಕ್ಕಳಿಗೆ 2 ಸೈಟು, ಮನೆ, ಅಪಾರ್ಟ್ಮೆಂಟು ಅಂತ ಮಾಡಿ ಇಟ್ಟಿದ್ದಾರೆ. ನಿಮಗೆ ನಾನು ಹೇಳಿ ಹೇಳಿ ಸಾಕಾಯ್ತು. ಒಬ್ಬೊಬ್ಬರು ಮಕ್ಕಳಿಗೆ 2 ಸೈಟಾ? ಯಾಕೆ? ಓ, ಅಕಸ್ಮಾತ್ ಡೈವರ್ಸ್ ಆದರೆ ಗಂಡ ಹೆಂಡ್ತಿಗೆ ಒಬ್ರದ್ದು ಒಂದೊಂದು ಇರಲಿ ಅಂತಲಾ? ಆ ಐಡಿಯಾ ಚೆನ್ನಾಗಿದೆಯೇ? ಅಬದ್ಧ ಹೇಳಲಿಕ್ಕೆ ನಿಮ್ಮ ಹತ್ರ ಕಲಿಬೇಕು. 2 ಸೈಟ್ ಇದ್ದ ತಕ್ಷಣ ಗಂಡ ಹೆಂಡತಿ ಬೇರೆ ಬೇರೆ ಆಗಬೇಕು ಅಂತಂತ ಏನಿಲ್ಲ. ನೋಡಿ, ಹೀಗೆ ಸುಮ್ಮನೆ ಮಾತು ಹಾರಿಸ್ಬೇಡಿ. ಈ ಸಲ ಬರ್ತಾ ಒಂದು ಒಳ್ಳೆ ಸೈಟೋ ಮನೆನೋ ನೋಡಿ ವ್ಯವಹಾರ ಕುದುರಿಸ್ಕೊಂಡು ಬನ್ನಿ. ಅಲ್ವೇ ಚಿನ್ನ, ನಮ್ಮಪ್ಪ ತಮಗಿದ್ದಿದ್ದು ಒಂದು ಸೈಟ್ನ ಮಾರಿಬಿಟ್ಟು ನನ್ನನ್ನು ಇಲ್ಲಿ MS ಮಾಡಿಸಿ ಕಳಿಸಿದ್ರು. ಅದರಲ್ಲಿ ನಾನು ಇಲ್ಲೂ ಒಂದು ಕೆಲಸ ಹುಡುಕಿ ನಿನ್ನನ್ನು ಪ್ರೀತಿಸಿ ಮದುವೆ ಆದಮೇಲೆ ಇವಾಗ ಮತ್ತೆ ಅಲ್ಲೇ ಸೈಟ್ ಹುಡುಕು ಅಂತೀಯಲ್ಲ. ಅವರೋ ಆಸೆಯಿಂದ, ಮಗ ನೀನು ವ್ಯವಹಾರ ಜ್ಞಾನ ಬೆಳೀಲಿ, ಪ್ರಪಂಚ ನೋಡು, ನಾವು ನಿನ್ನ ಜೊತೆ ಅಮೇರಿಕಾ ನೋಡ್ತೀವಿ ಅಂತ ಹೇಳಿದ್ರು. ನೀನು ನೋಡಿದ್ರೆ ಈಗ ನೋಡ್ರಿ, ಅದೆಲ್ಲ ಹಳೆ ಕತೆ. ಈಗ ನೋಡಿ, ನೀವಿಲ್ಲಿಗೆ ಬಂದಿದ್ದಾಯ್ತು, ನಿಮ್ಮ ಅಪ್ಪ ಅಮ್ಮ ಅಮೇರಿಕಾ ಸುತ್ತಿದ್ದಾಯ್ತು. ಇನ್ನು ನಮ್ಮ ಮಕ್ಕಳು ಜಗತ್ತು ನೋಡಬೇಕಂದ್ರೆ ಬೆಂಗಳೂರಿಗೋ ಮುಂಬೈಗೋ ಹೋಗಬೇಕು, ಗೊತ್ತಾಯ್ತಾ? ಮಕ್ಕಳಿಗೆ ತಾಯ್ನಾಡಿನ ಪಾಶ ಇರಬೇಕಂದ್ರೆ ಅಲ್ಲೊಂಚೂರು ಆಸ್ತಿ ಪಾಸ್ತಿ ಮಾಡಿ ಇಡಿ. ಅದು ಅಲ್ಲದೆ ನೀವು ರಿಟೈರ್ ಆಗೋ ಹೊತ್ತಿಗೆ ಈ ಸೋಷಿಯಲ್ ಸೆಕ್ಯೂರಿಟಿನೂ ಇರುತ್ತೋ ಇಲ್ಲವೋ. ಇನ್ನು ಇಲ್ಲಿ ಯಾವುದೋ ಅಸಿಸ್ಟೆಡ್ ಲಿವಿಂಗ್ನಲ್ಲಿ ಕೊಳೆಯೋದು ಬದಲು ಇಂಡಿಯಾದಲ್ಲೇ ರಿಟೈರ್ ಆಗ್ಬೋದು, ಒಳ್ಳೆಯದು. ಆಯ್ತೆ ನನ್ನ ಅಪರಂಜಿ. ಕಡಲಿಂದ ಮೇಲೆ ಹಾರಿ ತೇಲಾಡಿ ಮೋಡದಲ್ಲಿ ನಿನಗೊಂದು ಮನೆ ನೋಡುವೆ
ಹುಡುಕಾಡುವೆ ನಿನ್ನಯ ನೆನಪಲಿ, ನಿನ್ನದೇ ನೆನಪು ದಿನವೂ ಮನದಲ್ಲಿ. ಲತೆಯ ಮೊಗ್ಗು ಅರಳುವಂತೆ ದುಂಬಿಯನ್ನು ಕರೆಯುವಂತೆ, ಲತೆಯ ಮೊಗ್ಗು ಅರಳುವಂತೆ ದುಂಬಿಯನ್ನು ಕರೆಯುವಂತೆ, ಬಾಣವಾಗಿ ಕೇಳುವಂತೆ ನಾಗಗಂಗೆ ಹರಿಯುವಂತೆ, ಕಲ್ಲು ಕೂಡ ಕರಗುವಂತೆ, ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಕುಣಿದು ತಾಳಕ್ಕೆ ಕುಣಿದು ನಲಿದು ನಾಗಕ್ಕೆ ನಲಿದು ನನ್ನಂತ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಹಿರಿಯರೇನು ಕಿರಿಯರೇನು ಹರುಷ ಪಡಲು ಭೇದವೇನು, ಹಿರಿಯರೇನು ಕಿರಿಯರೇನು ಹರುಷ ಪಡಲು ಭೇದವೇನು, ಎಲ್ಲ ಸೇರಿ ಹಾಡಿದಾಗ ಸುರಿವ ಮಳೆಯ ಹರಿಯು ಜೇನು, ಸ್ವರ್ಗ ಕಂಡು ನಜದೇನು ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಕುಣಿತ ಅದಕ್ಕೆ ಕುಣಿತ ನಲ್ಲದ ಅದಕ್ಕೆ ನಲ್ಲದ ನನ್ನಂತ ಬಾರಪ್ಪ ಸುಧಾಮ್ನ ಮನೆಗೆ, ಕಾಫಿ ಕುಡಿತಾ ಮಾತಾಡೋಣ. ನನಗೆ ಶುಗರ್ಲೆಸ್ ನೋಡಿ ಮತ್ತೆ. ಅಬ್ಬಾ, 2 ವಾರ ಹೋಗಿದ್ದೆ ಗೊತ್ತಾಗಲಿಲ್ಲ ಕಣೋ. ಹೆಂಡತಿ ಮಕ್ಕಳ ಯೋಚನೆನೇ ಇಲ್ಲದೆ ಅಮ್ಮನ ಅಡಿಗೆ 2 ವಾರ ತಿಂದಿದ್ದಾಯ್ತು. ಕಾಲೇಜ್ ರಿಯೂನಿಯನ್ ಅಂತೂ ಬೊಂಬಾಟಾಗಿತ್ತು. ಅಲ್ಲ, ಆ ಬ್ಯೂಟಿ ಕ್ವೀನ್ ಜಂಬದ ಕೋಳಿ ಬಜಾರಿ ಮಂಗಳ ಈಗ 3 ಮಕ್ಕಳ ತಾಯಿ, ಒಳ್ಳೆ ಆಂಟಿ ಥರ ಕಾಣ್ತಾ ಇಲ್ಲಲ್ವಾ. ಅಲ್ಲದೆ ಅದೇನು ವಿನಯದಿಂದ ಹಲೋ ಹೇಗಿದ್ದೀರಾ ಅಂತ ಮಾತಾಡ್ಸಿದ್ಲು. ಅಲ್ಲ, ಅವಳು ಹಿಂದೆ ಹೋಗಿ ಇಡೀ ಕಾಲೇಜ್ ಹುಡುಗರು ಬಿದ್ದಿದ್ರಲ್ವಾ. ಯಾಕಪ್ಪ, ನೀ ಬೀಳ್ತಿರ್ಲಿಲ್ವಾ ಚಾನ್ಸ್ ಸಿಕ್ಕಿದ್ರೆ? 2 ಮಕ್ಳನ್ನ ಹೊಟ್ಟೆಲ್ ಹೊತ್ಕೊಂಡು ತಿರ್ಗಿದ್ರೆ ನೀನ್ ಕೂಡ ಕುಂಬಳಕಾಯಿ ಥರನೇ ಆಗ್ತಿದ್ದಿ ನೋಡು. ಆ ಚೆನ್ನೈ ಸುಡು ಬಿಸಿನಲ್ಲಿ ತಿರ್ಗಾಡಿದ್ರೆ ಐಶ್ವರ್ಯ ರಾಯ್ ಕೂಡ ಮಟನ್ ಫ್ರೈ ಕಲರ್ಗೆ ತಿರುಗಿಬಿಡ್ತಾಳೆ ತಿಳ್ಕೊ. ಏನೇ ಹೇಳೋ, ಈ ಸಲ ಒಳ್ಳೆ ಕನಸಿನ ಥರ ಇತ್ಕೊಣ. ಆದರೆ ನೋಡು, ಆ ಕನಸೀಗ ಮುಗಿಯೋ ಹೊತ್ತು ಅನ್ನಿಸ್ತೆ. ಮರಳಿ ನನ್ನ ಮುದ್ದಿನ ಸಂಸಾರಕ್ಕೆ ಹೋಗಿ ಸೇರ್ಕೊಳ್ಳೋ ಮೊದಲು ಒಂದು ಕೆಲಸ ಉಳಿದಿದೆ ನೋಡು. ಅದಕ್ಕಾಗಿ ನಾಳೆ ನನ್ನನ್ನು ಒಳ್ಳೆ ರಿಯಲ್ಟರ್ ಹತ್ರ ಕರ್ಕೊಂಡೋಗೋ. ಓಹ್, ಗುಡ್ ಗುಡ್, ಒಳ್ಳೆ ವಿಚಾರ. ರಿಟೈರ್ಮೆಂಟ್ಗೆ ಬೆಂಗಳೂರಿಗೆ ಬಂದ್ಬಿಡೋ ಐಡಿಯಾನ? ಮಜಾ ಇರುತ್ತೆ. ಸರಿ, ಮತ್ತೆ ಎಷ್ಟು ಬಜೆಟ್ ಹೇಳ? ಏನಪ್ಪ, ನೀನೇ ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿಬಿಟ್ಟಿದ್ಯಾ ಸೈಡ್ನಲ್ಲಿ? ಸದ್ಯ ಅದೊಂದು ಕಮ್ಮಿ.
ಅಲ್ವೋ, ಬೆಂಗಳೂರಿನಲ್ಲಿರೋ ಒಂದೊಂದು ಇಂಚ್ ಜಾಗಕ್ಕೂ 4 ಮಂದಿ ರಿಯಲ್ ಎಸ್ಟೇಟ್ ಏಜೆಂಟ್ಗಳು ಇರೋದು ಸಾಕಪ್ಪ. ನಮ್ಮ ಆಫೀಸ್ನಲ್ಲೇ 4 ಜನ ಪಾರ್ಟ್ ಟೈಮ್ ಏಜೆಂಟ್ಗಳಿದ್ದಾರೆ. ನಿನ್ ಬಜೆಟ್ ಸರಿಯಾಗಿ ಅಪಾರ್ಟ್ಮೆಂಟ್ ಅಥವಾ ಮನೆಯೋ ನೋಡ್ಬೇಕಲ್ಲ ಈಗ. ಅದಕ್ಕೆ ಹೇಳು 5 10. ಛೇ ಒಂದು 80-90 ಲಕ್ಷ ಆದರೂ ಅಡ್ಡಿಲ್ಲಪ್ಪ. ಒಳ್ಳೆ ಸೆಂಟ್ರಲ್ ಸ್ಪಾಟ್ನಲ್ಲಿ ನೋಡ. ಯಾಕೆ ಹಾಗೆ ನೋಡ್ತಿದೀಯ? ಎಲ್ಲ ಮೂಲೆಯಲ್ಲಿ ಕಂಡ್ಬಿಟ್ಟು ಬೋರ್ವೆಲ್ ನೀರು ಕುಡಿಯೋ ಹಾಗೆ ಮಾಡಬೇಡ ಅಂತಷ್ಟೇ. ಸದ್ಯ ಏನ್ ತಮಾಷೆ ಮಾಡ್ತಿಲ್ಲ ತಾನೆ? ಯಾಕಪ್ಪ? ಅಲ್ವೋ, ನಾನು ಹೇಳಿದ್ದು 5-10 ಕೋಟಿ ಅಂತ. ಲಕ್ಷಕ್ಕೆಲ್ಲ ಈ ಬೆಂಗಳೂರು ದಾಟಿ ರಾಮನಗರದ ಹತ್ರ ಒಂದು ಸಣ್ಣ ಅಪಾರ್ಟ್ಮೆಂಟ್ ಸಿಗ್ಬೋದೇನೋ. ಅದು ಕಷ್ಟ ಆಗ್ಬೋದು. ಅಲ್ವೋ, 5 ಕೋಟಿ ರೂಪಾಯಿಗೆ, ಡಾಲರ್ ಅಲ್ಲ, ಅಚ್ಚ ಭಾರತೀಯ ರೂಪಾಯಿಗಳಿಗೆ ಅಮೇರಿಕದಲ್ಲಿ ಒಳ್ಳೆ ಅರಮನೆ ಅಂತ 3 ಬೆಡ್ರೂಮ್ ಮನೆನೇ ಸಿಗುತ್ತೆ ಗೊತ್ತಾ? ಸರಿ, ಮತ್ತೆ ನಂಗೂ ಒಂದು ನೋಡ್ಬಿಟ್ಟಪ್ಪ ಅಲ್ಲಿ. ಅಲ್ವೋ, ನೀನ್ ಅಮೆರಿಕಕ್ಕೆ ಹೋಗಿ 10 ವರ್ಷ ಆಯ್ತಲ್ವಾ? ಇನ್ನೂ ಒಂದು 10 ಕೋಟಿನೂ ಜಮಾಯಿಸಿಲ್ವಾ? ಏನಪ್ಪ, ನೀನೆಷ್ಟು ಕೋಟಿ ಜಮಾಯಿಸಿದೀಯಾ? ಅಲ್ಲದೆ ನೋಡೋ, ನಾನೊಬ್ಬ ಬಡ ಪ್ರಜೆ ಅಷ್ಟೇ. ನಾನೇನು ಪುಡಾರಿ ಅನ್ಕೊಂಡ್ಬಿಟ್ಟಿಯೇನು? ಅಲ್ವೋ, ಅಮೇರಿಕದಲ್ಲಿರೋ ನಮ್ಮೆನೆಗೆ ಈಗ 10 ಕೋಟಿ ಇಲ್ಲ, 2700 ಸ್ಕ್ವೇರ್ ಫುಟ್ ಕಣೋ. ಹೀಟೆಡ್ ಇನ್ ವಿಂಟರ್, ಏರ್ ಕಂಡೀಷನ್ಡ್ ಇನ್ ಸಮ್ಮರ್. ಅರ್ಧ ಎಕರೆ ಪ್ಲಾಟ್ನಲ್ಲಿ ಕಟ್ಟಿರೋ ನಮ್ಮ ಅರಮನೆ ಕಣೋ. ಹೌದಪ್ಪ, ಆದ್ರೆ ಈಗ ನೀನು ಉಳ್ಕೊಂಡಿರೋ ಈ ಸುಧಾಮ್ನ ಗುಡಿಸ್ಲಿದೆಯಲ್ಲ, ಐನೋ ಹೀಟೆಡ್ ಇನ್ ಸಮ್ಮರ್, ಏರ್ ಕೂಲ್ಡ್ ಇನ್ ವಿಂಟರ್. ಇದನ್ನ ಮಾಡ್ತೀನಂದ್ರೆ 5 ಕೋಟಿ ಕೊಡ್ಲಿಕ್ಕೆ ಜನ ಕ್ಯೂಲ್ ನಿಲ್ತಾರೆ, ತಿಳ್ಕೊ. ನೀ ಬಿಡಪ್ಪ ಅದೃಷ್ಟವಂತ. ಹೆಂಡತಿ ಜೊತೆ ಸಿಟ್ಟಿದ ಸೈಟ್ನಲ್ಲಿ ಸರಿಯಾದ ಸಮಯದಲ್ಲಿ ಒಂದು ಮನೆ ಕಟ್ಕೊಂಡು ಬಚಾವಾದೆ. ನಾನೊಳ್ಳೆ ಹುಚ್ಚ. ನಮ್ಮಪ್ಪ ಅವ್ರ ಹೆಸರಲ್ಲಿ ಸೈಟ್ ಮಾರ್ಬಿಟ್ಟು ಅಮೇರಿಕಕ್ಕೆ ಕಳಿಸಿದ್ರು ನನ್ನ. ಈಗ ನೋಡಿದ್ರೆ ಅದೇ ಸೈಟ್ ತಗೊಳ್ಳೋ ಶಕ್ತಿ ಇಲ್ಲ ನೋಡು. ಬಿಡು, ಹಳೆ ಕತೆ ಅಲ್ವೋ. ನಾನು ಗೂಗಲ್ ಮಾಡಿದ್ರೆ 10-20 ಲಕ್ಷಕ್ಕೆಲ್ಲ ಸೈಟ್ ಅಡ್ವರ್ಟೈಸ್ ಮಾಡಿದ್ರು ಕಣೋ. ಏನಪ್ಪ ಈಗೇನು? ಅದ್ರಲ್ಲೇ ಇರೋ ಒಂದೆರಡು ಅಡ್ವರ್ಟೈಸ್ಮೆಂಟ್ ತಗೊಂಡು ಕಾಲ್ ಮಾಡಿ ನೋಡೋಣಂತೆ, ನಡೆ. ಹಲೋ, ನಮಸ್ಕಾರ, ಕುಮಾರ್ ಅವರಿದ್ದಾರಾ? ನಾವು ನಿಮ್ಮ ಸೈಟ್ ನೋಡಬೇಕಿತ್ತು. ನಮ್ಮ ಫ್ರೆಂಡ್ ರವಿ ಅಂತ ಅಮೇರಿಕದಲ್ಲಿದ್ದಾರೆ. ಅವರಿಗೊಂದು ಸೈಟ್ ಬೇಕಾಗಿತ್ತು, ಅದಕ್ಕೆ. ಅಲ್ವೋ, ಜೇಬ್ ತೋರಿಸಿದ ಮೇಲೆ ಚೌಕಾಸಿ ಮಾಡೋಕ್ಕಾಗ್ತದೇನೋ? ಅಮೇರಿಕದಲ್ಲಿರೋರು ಅಂದಿದ್ದಕ್ಕೆ ದುಡ್ಡು 2 ಪಟ್ಟು ಹೇಳ್ತಾರೆ ನೋರು. ಹೌದು, ಅಮೇರಿಕದಲ್ಲಿರೋರು. ವೆಸ್ಟ್ ಕೋಸ್ಟ್ ಅಲ್ಲ, ನ್ಯೂಯಾರ್ಕ್. ಏನ ಟೈಮ್ ಝೋನಾ? ಲೋ ರವಿ, ನೀನ್ ಯಾವ ಟೈಮ್ ಝೋನಲ್ಲಿ ಇದೆಯೋ? ಅಲ್ಲ, ವಾರೆ ವಾ, ಹೆಂಗಪ್ಪೆ ಮಾಡ್ಬಿಟ್ಟ ಕಣ. ಏನದು ಈಸ್ಟ್ ಕೋಸ್ಟ್ ವೆಸ್ಟ್ ಕೋಸ್ಟ್ ಅಂತ ಬಡಬಡಿಸ್ತಿದ್ದೆ. ರವಿ, ಈ ಏಜೆಂಟ್ ಬೇಡ ಕಣ. ಯಾಕೋ? ಅಲ್ಲ, ಬೆಂಗಳೂರಿನಲ್ಲಿರೋ ಸೈಟ್ ಮಾರ್ಲಿಕ್ಕೆ ಇವನಿಗೆ ಅಮೇರಿಕದಲ್ಲಿ ನೀನೆಲ್ಲಿದೀಯಾ ಅಂತ ಯಾಕೆ ಹೇಳಬೇಕು? ಓ ಹಾಗೋ. ಅಲ್ಲ, ನೀನು ಎಲ್ಲೆನಲ್ಲಿದ್ರೇನು, ನ್ಯೂಯಾರ್ಕ್ನಲ್ಲಿದ್ರೇನು, ಅದಿರಲಿ ಯಾವ ಟೈಮ್ ಝೋನಲ್ಲಿದೆಯಾ ಅಂತ ಹೇಳೋದ್ರಲ್ಲೇ ಡಿಸ್ಕನೆಕ್ಟ್ ಮಾಡಿಬಿಡೋದ? ಲೋ ಮರಿ, ನೋಡು, ಏಜೆಂಟ್ಗಳು ಜೋರಾಗಿರೋ ಥರ ಇದೆ. ಅಲ್ಲದೆ ಅವ್ರ ಗುರಿನೂ ಈ ಅಮೇರಿಕದಿಂದ ಬರೋ ಗಿರಾಕಿಗಳ ಮೇಲೆ ಇರೋ ಹಾಗಿದೆ. ಅಮೇರಿಕದಲ್ಲಿ ಅಂದಮೇಲೆ ಆಯ್ತಪ್ಪ, ಯಾವ ಟೈಮಲ್ಲಿದ್ರೆ ಇವನಿಗೇನು? ನಮ್ ಬೆಳಕಿದ್ರೆ ಅವ್ರ ಕತ್ಲು, ಅವ್ರಿಗೆ ಕತ್ಲಿದ್ರೆ ನಮ್ ಬೆಳಕು, ಅಷ್ಟೇ ಅಲ್ವೇ? ಅದು ಹೀಗಿದೆ ನೋಡಪ್ಪ. ಈಗ ನೀನು ಎಲ್ಲೇನಲ್ಲಿದ್ದರೆ ನಿಮ್ಗೊಂದು ಸಂಬಳ ಇರುತ್ತಲ್ವಾ? ಅದೇ ನ್ಯೂಯಾರ್ಕ್ನಲ್ಲಿದ್ದರೆ ಸ್ವಲ್ಪ ಬೇರೆ, ಶಿಕಾಗೋನಲ್ಲಿದ್ದರೆ ಇನ್ನೊಂದು ಥರ. ಓಹ್ ಭಲೇ ಬಿಡಪ್ಪ, ನಿಮ್ಮ ಬೆಂಗಳೂರಿನ ಏಜೆಂಟ್ರುಗಳು ನಮಗೆ ರೆಡಿಯಾಗಿರೋ ಥರ ಕಾಣಿಸುತ್ತೆ. ಹೌದಲ್ವಾ? ನನ್ಗೆ ಹೊಳಿಲೇ ಇಲ್ಲ ನೋಡು. ಭೀಷ್, ಈಗ ಹೇಳು, ನಿನ್ ರ್ಯಾಲೆ ನಗರ ಯಾವ ಕೋಸ್ಟ್ನಲ್ಲಿರೋದು? ಅದಕ್ಕಿಂತಲೂ ನಿನ್ ಸಂಬಳ ನ್ಯೂಯಾರ್ಕ್ಗಿಂತ ಹೆಚ್ಚು ಕಡಿಮೆಯೋ ಹೇಳಪ್ಪ.
ಇಲ್ಲಿ ನೋಡ್ಸಿದಿ ಹೆಂಗಸ್ರು ವಿಂಡೋ ಶಾಪಿಂಗ್ ಮಾಡೋದು ಗೊತ್ತಾನೆ. ಹೌದೌದು, ಅದು ಕಣ್ಣಿಗೂ ಸುಖ ಜೇಬಿಗೂ ಸುಖ ಕಣ. ನೋಡು, ನಾನಂತೂ ಕೆಲಸ ಮಾಡಿ ಸಂಪಾದಿಸೋದಷ್ಟೇ ನಿನ್ನೆಯ ಗುರಿ, ಕೆಲಸ ಮಾಡೋದು ಅವಳ ಪರಿ ಅಂತ ನೆಮ್ಮದಿಯಾಗಿ ಇದ್ಬಿಟ್ಟಿದ್ದೀನಿ. ಸದ್ಯ ನನ್ನ ಹೆಂಡತಿ ಜೊತೆ ನಿನ್ನ ಉಪದೇಶ ಪರಿಪಾಲಿಸಿದ್ರೆ ಮನೆ ಮಠ ಅಷ್ಟೇ ಅಲ್ಲ, ಹೆಂಡತಿ ಮಕ್ಕಳನ್ನು ಕಳ್ಕೊಂಡು ಹರಿದಾಸನ ಆಗೋದೊಂದೇ ಬಾಕಿ. ನನ್ನ ಪುಣ್ಯ ನೋಡು, ನನ್ನ ಹೆಂಡತಿ ಸ್ವಲ್ಪ ವಿಚಾರ ಬೇರೆ, ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಾನು ಬರೀ ವಿಂಡೋ ಶಾಪಿಂಗ್ ಯೋಚನೆಯಲ್ಲಿದ್ದೀನಿ. ಅಂದರೆ ನೋಡು, ಇಲ್ಲೊಂದು 4 ಸೈಟು ಮನೆ ಎಲ್ಲ ನೋಡಿಬಿಟ್ಟು ಡೀಟೇಲ್ಸ್ ಕೊಟ್ಬಿಡೋದು ಅವಳಿಗೆ. ಅವಳು ತಲೆ ಕೆಡಿಸ್ಕೊಂಡು ಯಾವುದು ಸರಿ ಅಂತ ನಿರ್ಧಾರ ಬರೋ ಹೊತ್ತಿಗೆ ತಾನೇ ನೋಡ್ಕೊಳ್ಳೋದು. ಹೇಳ್ತಾರಲ್ಲ, ಬೀಸೋದೊಣ್ಣೆ ತಪ್ಪಿದ್ರೆ 1000 ವರ್ಷ ಆಯಿಸು ಅಂತ. ಹಾಗೆ ಲೋ, ನೀನ್ ಬಲೆ ಪುಕ್ಸಟೆ ಗಿರಾಕಿ ಕಣ. ಅಲ್ವೋ, ನನ್ಗಿರೋ 2 CLಗಳನ್ನ ಈ ದಲಾಲಿಗಳ ಜೊತೆ ಹಾಳು ಮಾಡ್ಬೇಕನ? ಮನೇಲೇ ಇರೋ ನ್ಯೂಸ್ ಪೇಪರ್ ಕಟ್ಟಿಂಗ್ ನೋಡಿದ್ರೆ ಆಯ್ತಪ್ಪ, ಅದೆಷ್ಟು ಸೈಟ್ಗಳ ಬಗ್ಗೆ ಬೇಕೋ ಪಟ್ಟಿ ಮಾಡ್ಕೊಳಪ್ಪ. ಬೇಸರ ಮಾಡ್ಕೋಬೇಡಪ್ಪ, ನಾವು ಪಟ್ಟಿ ಮಾಡ್ಕೊಂಡಿರೋದು ನಿನ್ನ ಹೆಂಡತಿ ಗೊತ್ತಾಗ್ತದೆ. ಅವಳಿಗೆ ಫೋನ್ ಮಾಡಿದ್ರೆ ನನ್ನ ಹೆಂಡತಿ ತಿಳ್ಕೊಂಡ್ಬಿಡ್ತಾಳೆ. ನೋಡು, ಅದೆಲ್ಲ ದೊಡ್ಡ ತಾಪತ್ರಯ. ಈಗ ಇರ್ತಾ ಇರೋ ಸ್ವಲ್ಪ ತೊಂಗಳಿಗೂ ಕೂತು ಬಂದ್ಬಿಡುತ್ತೆ. ಏನು ಗೊತ್ತಾ, 1-2 ಸೈಟ್ ವಿಚಾರಿಸ್ಬಿಟ್ಟು ಆ ಏಜೆಂಟ್ಗಳ ನಂಬರೇ ಅವಳಿಗೆ ಕೊಟ್ಬಿಡೋಣ. ನಾವು ನಂತರ ನೋಡು, MG ರೋಡಲ್ಲಿ 1-2 ಕಿಂಗ್ ಫಿಶರ್ ಹಾಕ್ಬಿಟ್ಟು ಹಳೆ ಪಡ್ಡೆ ಹುಡುಗರು ನೋಡ್ಕೊಂಡು ಮನೆಗೆ ಹೋಗೋಣ ಅಂತೆ. ಒಟ್ಟಿನಲ್ಲಿ ನಮ್ಮ ವಿಂಡೋ ಶಾಪಿಂಗ್ ಪರಿ ಏನು ಅಂತಂದರೆ, ಅವಳಿಗೊಂದು ನಮ್ಮ ಡೀಟೇಲ್ ಕೊಟ್ಬಿಟ್ಟು ಅವಳು ಆಮೇಲೆ ಹೊಡೆದಾಡ್ಕೊಂಡಿರಲಿ ಅಂತ. ನಮ್ಮ ಪ್ಲ್ಯಾನು ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು ಅಷ್ಟೇ. ನಡಿ. ಅಡ್ಡಿಲ್ಲಪ್ಪ, ನೀನುನೇ ಬೊಲೆ ಘಾಟಿ ಆಗ್ಬಿಟ್ಟಿದ್ಯಾ. ನಡಿ, ಏನಂತೆ ಈಗ ನಮ್ಮ ಶಾಮಣ್ಣನ ಹತ್ರನೇ ಹೋಗೋಣ. ಯಾವಾಗಲೂ ಹೇಳ್ತಿರ್ತಾನೆ ಫಾರಿನ್ ಬಿಸ್ನೆಸ್ ಕೊಡ್ಸಿ ಸರ್ ಅಂತ. ನಡಿ ಅವನ ಹತ್ರ. ಓಹೋ, ಬನ್ನಿ ಸಾರ್, ನಮಸ್ಕಾರ. ರವಿ ಕೃಷ್ಣ ರಾಮಶಾಸ್ತ್ರಿಗಳು, ನಮ್ಮ ಸುದಿ ಸ್ನೇಹಿತರಲ್ವೇ? RT ನಗರ 3rd ಬ್ಲಾಕು. ಬನ್ನಿ ಕೂತ್ಕೊಳ್ಳಿ ಸರ್. ನಿಮಗೆ ಥಮ್ಸ್ ಅಪ್ ತಾನೆ? ಓ, ಸರಿಯಾಗಿ ಗೆಸ್ ಮಾಡಿದ್ರಿ. ಗೊತ್ತು ಸ್ವಾಮಿ, ಅಮೇರಿಕಾದಲ್ಲಿರೋರಿಗೆ ಬೆಂಗಳೂರು ಆಸೆ, ಬೆಂಗಳೂರಲ್ಲಿರೋರಿಗೆ ಅಮೇರಿಕಾದ ಹುಚ್ಚು. ನಿಮಗೆ ಲಿಮ್ಕಾ ಥಮ್ಸ್ ಅಪ್ಪೇ ಬೇಕು, ಬೆಂಗಳೂರಿನವ್ರಿಗೆ ನೀರು ಸಹ ಇಂಪೋರ್ಟೆಡ್ ಆಗಿದೆ ಅಂತ ಆಸೆ. ಲೋ ಸ್ವಾಮಿ, 2 ಕೋಕು 1 ಥಮ್ಸ್ ಅಪ್ ತಗೊಂಡು ಬಾರೋ. ಗಿರಾಕಿ ಬಂದಿರೋದು ಮಾರುತಿ ಕಾರಲ್ಲಿ ಸಾರ್. ಒಳ ದೊಡ್ಡದಿರ್ಲಾರ್ದು ಪೆಪ್ಸಿನೇ ಬೇಕಾ ಅಥವಾ 2x3 ಕಾಫಿ ಸಾಕ ನೋಡಿ. ಬಿಡಲಿ ಅತಿ ಬುದ್ಧಿ, ಸುಮ್ಮನೆ ಪೆಪ್ಸಿ ತಗೊಂಡು ಬಾ. ಇಬ್ರು ದೊಡ್ಡ ಕುಳ್ಳಾನೆ, ಮದುವೆಯಲ್ಲಿ ಬಂದಿರೋ ಕಾರ್ ಅಂತ ಮಾರುತಿಯನ್ನು ಮೇಂಟೈನ್ ಮಾಡ್ತಿದಾರಪ್ಪ. ಏನೋ ನೀವು ಹೇಳ್ದಂಗೆ ತಿಂಗಳ ಕೊನೆಗೆ ದುಡ್ಡು ಕೊಡೋವಾಗ ಮಾತ್ರ ನಂಗೆ ಬೈಬೇಡಿ ಮತ್ತೆ. ಸರಿ ನಡೀಲೇ, ಹೇಳಿದ ಕೆಲಸ ನೋಡು. ಹುಡುಗ ಮುಂಡೆವು ಸರ್, ಇನ್ಸ್ಟಾಗ್ರಾಮಲ್ಲಿ ರೀಲ್ ನೋಡೋಕ್ಕೆ ಸರಿ ಇವುಗಳು. ಬನ್ನಿ ಸರ್, ಇಲ್ಲೇ ಒಂದು ಮನೆ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಫಸ್ಟ್ ಕ್ಲಾಸ್ ಪ್ರಾಪರ್ಟಿ, ಸೇಫ್ ಆಗಿದೆ ನೋಡಿ. ಮತ್ತೆ 2 ಫ್ಲೋರ್ ಕನ್ಸ್ಟ್ರಕ್ಷನ್ ನೋಡಿ. ಕೆಳಗಡೆ ಬಾಡಿಗೆ ಕೊಟ್ಬಿಟ್ಟಿದ್ರೆ ಮೇಲ್ಗಡೆ ಮನೆ ಸೇಫು. ದಿನಕ್ಕೆ 2-3 ಗಿರಾಕಿ ಬರ್ತಿದ್ದಾರೆ ಮನೆ ನೋಡೋಕ್ಕೆ, ನೀವು ಒಂದು ನೋಡಿ. ಓ ರಾಯ್ರೆ, ಪೂಜೆ ಮಾಡ್ತಿದ್ದೀರಾ? ಸರಿ ಪರವಾಗಿಲ್ಲ. ಒಂದು ಗಿರಾಕಿ ಬಂದಿದ್ದಾರೆ ಪ್ರಾಪರ್ಟಿ ನೋಡೋಕ್ಕೆ, ಅವ್ರಿಗೆ ಮೇಲ್ಗಡೆ ಮನೆ ತೋರಿಸ್ಬಿಡ್ತೀನಿ. ಏನಪ್ಪ 2 ವಾರದಿಂದ ಯಾರನ್ನೂ ಕರ್ಕೊಂಡೇ ಬಂದಿಲ್ಲ ನೀನು? ನಾವು ದಿಲ್ಲಿಗೆ ಹೋಗ್ಬೇಕು ಅಂದರೆ ಮನೆ ಸೆಟಲ್ ಮಾಡಬೇಕಲ್ಲಪ್ಪ. ರಾಯ್ರೆ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ಗಿರಾಕಿ ಸರಿಯಾಗಿರೋದು ಬೇಡವೇ? ಏನ್ ಶಾಮಣ್ಣವ್ರೆ, 2 ವಾರದಲ್ಲಿ ಎಷ್ಟು ಮಂದಿಗೆ ಮನೆ ತೋರಿಸಿದ್ರಿ? ಎಷ್ಟು ಆಫರ್ ಎಷ್ಟು ಹೇಳ್ತೀರಾ ಸ್ವಲ್ಪ? ಮೊದಲು ಮನೆ ನೋಡಿ ಸರ್, ಆಮೇಲೆ ಉಳಿದಿದ್ದು ಮಾತಾಡೋಣಂತೆ. ಬನ್ನಿ, ಮೆಟ್ಲು ಸ್ವಲ್ಪ ಜೋಪಾನ. ಏನಪ್ಪ, ಶರ್ಟ್ಗೆ ಕರ್ಕೊಂಡು ಹೋಗೋ ಥರ ಇದೆ. ಹೌದು, ದರ್ಶನ ಮಾಡಿಸ್ತೀನಿ. ಬನ್ನಿ ಒಳಗೆ ಬನ್ನಿ, ಮೆತ್ತಗೆ ನೋಡಿ. ಹಾಲು ರೂಮು ಎಷ್ಟು ವಿಶಾಲವಾಗಿದೆ, ಒಂದು ಪಾರ್ಟಿನೇ ಮಾಡ್ಬೋದು. ಓ ಸರಿ,
ಡೈನಿಂಗ್ ರೂಮ್ ಅಂತಿತ್ತಲ್ಲ, ಎಲ್ಲಿದೆ ನೋಡೋಣ? ಇದೇ ಸ್ವಾಮಿ, ಈ ಕೊನೆಯಲ್ಲಿ ಟೇಬಲ್ ಇಟ್ಬಿಟ್ರೆ ಇದೇ ಡೈನಿಂಗ್ ರೂಮು, ಇಲ್ಲಿ ಟಿವಿ ಇಟ್ಬಿಟ್ರೆ ಫ್ಯಾಮಿಲಿ ರೂಮು, ಇಲ್ಲೊಂದು ಸೋಫಾ ಹಾಕ್ಸಿದ್ರೆ ಆಯ್ತು ನೋಡಿ, ಲಿವಿಂಗ್ ರೂಮ್ ಆಯ್ತು. 3 in 1. ಹೆಂಗಿದೆ? ಕಿಚನ್ ಸ್ವಲ್ಪ ಸಣ್ಣದಾಯ್ತಲ್ವಾ? ರಾಯ್ರೆ, ಸ್ವಿಗ್ಗಿ ಝೊಮ್ಯಾಟೊ ಕಾಲದಲ್ಲಿ ಅಡುಗೆ ಮಾಡೋರು ಯಾರಿದ್ದಾರೆ? ಅಡುಗೆ ಮನೆ ದೊಡ್ಡದಿದ್ರೆ ನಿಮಗೆ ಕೆಲಸ ಜಾಸ್ತಿ. ಅಲ್ವೇ ಮತ್ತೆ. ಸರಿ, ಬೆಡ್ರೂಮ್ ನೋಡೋಣಂತೆ. ಖಾಲಿಯಾಗಿರೋದ್ರಿಂದ ದೊಡ್ಡದಾಗೇನೋ ಕಾಣ್ತಿದೆ, ಪರವಾಗಿಲ್ಲ. ಆದರೆ ಕಿಟಕಿಯೇ ಇಲ್ವಲ್ಲ ಶಾಮಣ್ಣರೇ. ಪ್ರೈವೇಸಿ ಯಜಮಾನ್ರೆ, ಪ್ರೈವೇಸಿ ಫುಲ್ಲು ಓಯೋ ಸ್ಟೈಲು. ಇಲ್ಲಿ ನೋಡಿ, ಅಟ್ಯಾಚ್ ಬಾತ್ರೂಮು ಇದೆ. ನಿಮ್ಮ ಕಡೆ ಹೇಳ್ತಾರಲ್ಲ ಜಾಕ್ ಅಂಡ್ ಜಿಲ್ ಅಂತ, ಅದೇ. ಗೊತ್ತಾಯ್ತು. ಕಮೋಡ್ 1, ಬಾಗ್ಲು 2. ಒಳ್ಳೆ ಧಾರಾವಾಹಿ ಟೈಟಲ್ ತರ. ನೀರಿನ ಕತೆ ಏನಪ್ಪ? ಸೋಭೂಷ. ಟ್ಯಾಂಕರ್ ನೀರಪ್ಪ. ಸೋಮವಾರ, ಬುಧವಾರ, ಶನಿವಾರ ಕ್ಯಾಶ್ ಆನ್ ಡೆಲಿವರಿ. ಓ, ಒಟ್ಟಿನಲ್ಲಿ ವಿಶಾಲವಾದ ಒಂದು ಹಾಲು, 2 ಬೆಡ್ರೂಮು, 1 ಕಿಚನೆಟ್ಟು. ಕೆಳಗಡೆನೂ ಇದೇ ಪ್ಲಾನ್ ಇರಬೇಕಲ್ಲ? ಇಲ್ಲ ಇಲ್ಲ ಯಜಮಾನ್ರೆ, ಇನ್ನೂ ಜಾಸ್ತಿನೇ ಇದೆ. 2 ಬೆಡ್ರೂಮು ವಿತ್ ಅಟ್ಯಾಚ್ಡ್ ಬಾತು, ಕಿಚನ್ನು, ಲಿವಿಂಗ್ ರೂಮು, ಡೈನಿಂಗ್ ರೂಮು, ಫ್ಯಾಮಿಲಿ ರೂಮ್ ಜೊತೆ ಒಂದು ಸುಂದರವಾದ ದೇವ್ರದ ಮನೆ ಸಹ ಇದೆ. ಒಟ್ಟಿನಲ್ಲಿ ಲಿವಿಂಗ್ ರೂಮ್ ಒಳಗಡೆ ದೇವ್ರಿಗೂ ಒಂದಷ್ಟು ಜಾಗ ಅನ್ನಿ. ಸರಿ ಶಾಮಣ್ಣರೇ, 1-2 ಸೈಟ್ಗಳ ದರ್ಶನ ಮಾಡಿಸ್ಬಿಡಿ ಅಂತೆ ನಿಮ್ಮ ಕೃಪೆನಲ್ಲಿ. ಖಂಡಿತ ಸ್ವಾಮಿ. ಮನೆ ಬಗ್ಗೆ ಏನಾದರೂ ಪ್ರಶ್ನೆ ಇದ್ರೆ ಇವಾಗಲೇ ಕೇಳಿ. ಯಜಮಾನ್ರ ಜೊತೆ ಮಾತಾಡೋದೇನಾದಿದ್ರೆ ಮಾತಾಡ್ಬಿಡಿ. ನಾನು ಹಂಗೆ ಪಕ್ಕದಲ್ಲಿ ಇರೋ ಇನ್ನೊಂದು ಸೈಟ್ ಇದೆ, ಅದನ್ನು ವಿಚಾರಿಸ್ತೀನಿ. ಏನು, ಮನೆ ಚೆನ್ನಾಗೇ ಇದೆಯಲ್ವಾ? ರೂಮ್ಗಳೆಲ್ಲ ವಿಶಾಲ ಆಗಿತ್ತಲ್ವಾ? ನಮ್ಮನೆ ರೂಮ್ಗಳಂತೂ ತುಂಬಾನೇ ಸಣ್ಣದು ಅನಿಸುತ್ತೆ. ಓ ಮಂಕಣ್ಣ, ನಿಮ್ಮ ರೂಮ್ಗಳಲ್ಲಿರೋ ಫರ್ನಿಚರ್ನು ಹೊರಗಿಟ್ಬಿಟ್ರೆ ನಿಮ್ಮ ರೂಮ್ಗಳು ವಿಶಾಲವಾಗೇ ಕಾಣಿಸುತ್ತೆ, ಗೊತ್ತಾಯ್ತೋ ಅಲ್ವೋ? ಬೆಂಗಳೂರಲ್ಲಿ ಏನಿದ್ರೋ 30x40 ಇಲ್ಲ 40x60 ಸೈಟ್. ಈ ಮನೇನೋ ನಿಮ್ಮ ಥರಾನೇ 30x40 ಸೈಟ್ನಲ್ಲೇ ಕಟ್ಟಿರೋದು. ಓಹ್, ಹೌದಲ್ವೇ? ಪರವಾಗಿಲ್ಲ ಕಣ. ಅಮೇರಿಕಾದಲ್ಲಿದ್ದರೂ ಇನ್ನೂ ವ್ಯವಹಾರ ಜ್ಞಾನ ಕಳ್ಕೊಂಡಿಲ್ಲ ನೀನು. ನಮ್ಮ ಪಟ್ಟಿಗೆ ಒಂದು ಮನೆ ಸೇರ್ತು ಬಿಡೋ. ಪಬ್ಗೆ ಹೋಗೋ ಮೊದಲು ಒಂದು ಸೈಟ್ ನೋಡ್ಬಿಡೋಣಂತೀಗ. ರಾಯ್ರೆ, ಬನ್ನಿ ಹೋಗೋಣ ಅಂತೆ. ಗಾಡೀಲಿ ಪೆಟ್ರೋಲ್ ಇದೆ ತಾನೆ? ಮೊನ್ನೆ ತಾನೇ ತುಂಬಿಸಿದ್ದೀನಿ ಬಿಡಿ. ಯಾಕೆ? ಏನಿಲ್ಲ, ಪೀಣ್ಯ ದಾಟಿ ಹೋಗಬೇಕು. ದೂರ ಜಾಸ್ತಿ ಇಲ್ದಿದ್ರು ಒಂದೊಂದ್ಸಲ ಈ ಟ್ರಾಫಿಕ್ಕಲ್ಲಿ ಕಾಯ್ತಾ 4-5 ಲೀಟ್ರ್ ಪೆಟ್ರೋಲ್ ಹಂಗೆ ಆಗೋಗುತ್ತೆ. ಶಾಮಣ್ಣರೇ, ದಾರಿ ತಪ್ಪಿಲ್ಲ ತಾನೆ? ಊರಿಂದ ತುಂಬ ದೂರ ಬಂದಾಗಿದೆ. ಅಲ್ಲ ಸರ್, ಅಮೇರಿಕಾದಲ್ಲಿರೋ ನೀವು ಅವರು ನೋಡಿ, ರಿಂಗ್ ರೋಡ್ ಒಳಗಡೆ ಯಾರಾದರೂ ನಿಮಗೆ ಸೈಟ್ ತೋರಿಸಿದ್ರ ಅಂದರೆ ಅದರಲ್ಲಿ ಏನೋ ಗೋಲ್ಮಾಲ್ ಇದಂತೆ, ತಿಳ್ಕೊಂಡ್ಬಿಡಿ. ಹಾಂ, ಬಂದೇ ಬಿಡ್ತು ನೋಡಿ ಜಾಗ. ನೋಡಿ, ಇಲ್ಲೇ ಬಾರ್ಡ್ರು. ಈ ಕಡೆ ಸೈಟ್ಗಳೆಲ್ಲ ಚದುರಕ್ಕೆ 3-4 ಲಕ್ಷ, ಆ ಕಡೆ ಸೈಟ್ಗಳೆಲ್ಲ ಚದುರಕ್ಕೆ 50,000. 1-2 ಕಾರ್ನರ್ ಸೈಟ್ಗಳಿದ್ದಾವೆ, ಅಷ್ಟೇ ಉಳಿದಿರೋದು ನೋಡಿ. ಏನ್ ಶಾಮಣ್ಣವ್ರೆ, ಒಳ್ಳೆ ಲಕ್ಷ್ಮಣ ರೇಖೆ ಇದ್ದಾಗಿದೆ ಅಲ್ಲ. 50,000 ಇಲ್ಲಿ, ಅದೇ ಇಲ್ಲ ಆದ್ರೆ 4 ಲಕ್ಷ. ಮಾರಾಯ್ರೆ, ನೀವು ಬೆಂಗಳೂರಲ್ಲಿರೋದೋ ಇಲ್ಲ ಗಿಲ್ಲಿ ಅಂತ ಸುತ್ತಾಡ್ತಿದ್ದೀರೋ? ಅಲ್ಲ ಸ್ವಾಮಿ, ಈ ಕಡೆಗಿರೋ 4 ಲಕ್ಷದಲ್ಲಿ 1 ಲಕ್ಷ ಮಂತ್ರಿಗಳ ಎಲೆಕ್ಷನ್ ಫಂಡ್ಗೆ, 50,000 BDA ಅಪ್ರೂವಲ್ಗೆ, 1 ಲಕ್ಷದಲ್ಲಿ ಕಾವೇರಿದ್ದು 11-12 ಇತ್ಯಾದಿ ಸ್ಟೇಜ್ ಇದ್ದು ಪರ್ಮಿಟ್ ಇತ್ಯಾದಿ. ಒಟ್ಟಿನಲ್ಲಿ ರೆಡಿ ಟು ಗೋ BDA ಸೈಟ್ ಅಂದ್ಕೊಳ್ಳಿ. ನಾಳೆನೇ ಮನೆ ಕಟ್ಲಿಕ್ಕೆ ಶುರು ಮಾಡ್ಬೋದು. ವಾಹ್, ಬೆಂಗಳೂರಿನ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ನಮ್ಮ ಮಂತ್ರಿಗಳು ಸಹ ಅಮೆರಿಕ ಹೋಗೋದ್ರಲ್ಲಿ ತಪ್ಪೇ ಇಲ್ಲ ಅನ್ಸುತ್ತೆ. ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಸ್ವಾಮಿ ವ್ಯವಹಾರದ ಬಗ್ಗೆ. ಆದ್ರೂ ಈ ಕಡೆ ಲೆಕ್ಕದಲ್ಲಿ ಇನ್ನೂ 1.5 ಲಕ್ಷ ಆಗುತ್ತೆ ಕಣ. ಟೈಮ್ ವ್ಯಾಲ್ಯೂ ಮರಿ. ಇವತ್ತು ನಿರ್ಮಲಕ್ಕನ GST 12%, ಬರೋ ವರ್ಷ ಏನಾದರೂ 20 ಆದರೆ, ಜೊತೆಗೆ ನಮ್ಮ ಟ್ರಂಪ್ ಹಣ್ಣಿನ ತಾರೀಫು 120 ಆದರೆ 3 ನಾಮ ನೋಡು. ಒಟ್ಟಿನಲ್ಲಿ ಅದಕ್ಕೆ ಲಕ್ಷ್ಮಣ ರೇಖೆ ರಹಸ್ಯ ಗೊತ್ತಾಯ್ತಾ?
ಪಾಪ ಪಾಪ ಸ್ವಾಮಿ, ನೀವು ವಿಷಯ ಇಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ನಿಮ್ಮ ಜೊತೆ ಭಾರಿ ಬೇಗ ವ್ಯವಹಾರ ಮಾಡ್ಬೋದು ಅನ್ಸುತ್ತೆ. ನಿಮ್ಮ ಮನೆಯವರು ಜೊತೆ ಬಂದಿದ್ರೆ 2 ದಿವಸದಲ್ಲಿ ಸೆಲೆಕ್ಷನ್ ಫೈನಲ್ ಮಾಡ್ಬೋದಿತ್ತು ನೋಡಿ. ಯಾವಾಗ ಬರ್ತಾರೆ ನಿಮ್ಮವರು? ಖಂಡಿತ ಶಾಮಣ್ಣವ್ರೆ, ನೀವು ಇನ್ನೂ 1-2 ಕಾರ್ನರ್ ಸೈಟ್ಗಳು ತೋರಿಸ್ಬಿಡಿ. ಒಂದು 7-8 ಸೈಟ್ಗಳು ಊರ ಕೊಟ್ಟರೆ ನಮಗೆ ತುಂಬ ಅನುಕೂಲ ಆಗುತ್ತೆ ನೋಡಿ. ಎಂಚು ಸಾವಿಯ ಬಜ್ಜಿ ಕಾಫಿಡೆ ಉಂತ ಹೊಡಿತಂಡ್ರಿ. ಹಾಂ ಸರಿ ಆಯಿತು ಸರ್. ನಮ್ಮ ಸುದ್ದಿ ಹತ್ರ ನನ್ನ ನಂಬರ್ ಇದೆ, ತಗೊಂಡು ನನಗೊಂದು ಮಿಸ್ಡ್ ಕಾಲು ಮೆಸೇಜ್ ಹಾಕ್ಬಿಡಿ. ನಾನು ಹಂಗೇನೆ ಡೀಟೇಲ್ಸ್ ಕಳಿಸ್ತೀನಿ. ಸರಿ ತಾನೇ? ಸರಿ ಸಿಗೋಣ. ಸಿಗೋಣ. ಹಾಂ.